ಅಂಕಿ ಅಂಶಗಳು ನಾನು ತಪ್ಪು ಹೇಳ್ತಾ ಇದ್ದೀನಾ? ಅಲ್ಲ, ಈಗ ತಾನೇ ಅದೇ ಕೊಳವೆ ಬಾವಿಗಳಿಗೆ ಜಾಸ್ತಿ ಅನುದಾನ ಅದಕ್ಕೆ ನಮ್ಮ ಆಯ್ತು ಈಗ ತಾನೇ ಏನು ಅವರು ಗಂಗಾ ಕಲ್ಯಾಣ ಯೋಜನೆಗೆ ಜಾಸ್ತಿ ಗಂಗಾ ಕಲ್ಯಾಣ ಯೋಜನೆಗಳಿಗೆ ನಮ್ಗೆ ಅವಕಾಶ ಮಾಡಿಕೊಡಿ, ಅನುದಾನ ಕೊಡಿ ಅಂತ ಕೇಳ್ತಾ ಇದ್ರು. ನಮಗೆ ನಮ್ಮ ತೆರಿಗೆ ಪಾಲು ಸಿಕ್ಕಿದ್ರೆ ಖಂಡಿತ ಎಲ್ಲ ನಮ್ಮ ಸರ್ಕಾರ ಖಂಡಿತ ಮುಕ್ತವಾಗಿ ಚೆನ್ನಾಗಿದೆ ಮಾತಾಡಬೇಕು. ನಮ್ಮ ಪಾಲು ನಮ್ಮ ಹಕ್ಕು. ಬರೀ ಬೆಂಗಳೂರು ವಾಪಸ್ ಬರ್ತಾ ಇದ್ದಾರೆ. ಸಿಮೆಂಟ್ 5 ನಿಮಿಷ ಮಾತಾಡೋರು ಮುಗಿಸ್ತಾರೆ. ಕುತ್ಕೊಳ್ರಿ, ದಯವಿಟ್ಟು ಕುತ್ಕೊಳ್ರಿ. ರವಿ ಅವರೇ ಏನ್ರಿ ಅಲ್ಲ ಹೇಳಿ ಸರ್, ಅವ್ರು ಹೇಳಿ. ಅಧ್ಯಕ್ಷರೇ, ನಾನು ರಾಜ್ಯಪಾಲರ ಭಾಷಣದ ಬಗ್ಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಅದರಲ್ಲಿ ನಾನು ಮುಕ್ತವಾಗಿ ಏನಾದ್ರೂ ವಿಚಾರನ ಮಂಡನೆ ಮಾಡಬಹುದು, ಅದು ನನ್ನ ವಿಚಾರಗಳು. ಅವ್ರು ಏನೇ ಹಸ್ತಕ್ಷೇಪ ಮಾಡಿದ್ರೇನು ಪರವಾಗಿಲ್ಲ, ಯಾಕಂದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಬಂದ ತಕ್ಷಣನೇ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಪ್ರತಿಪಕ್ಷದ ಎಲ್ಲ ಸ್ನೇಹಿತರು ನಾನು ವಿನಂತಿ ಮಾಡೋದು, ಒಂದು ಹೆಣ್ಣು ಮಗಳು ಪ್ರಥಮ ಬಾರಿ ಆಯ್ಕೆಯಾಗಿ ಬಂದಿದ್ದಾಳೆ. ಅವಳ ಮಾತನ್ನ ಆಲಿಸೋಷ್ಟು ತಾಳ್ಮೆನೂ ಇಲ್ವಲ್ಲ ಇವ್ರಿಗೆ? ಅಲ್ಲ, ಪ್ರಥಮ ಏನಾದ್ರು ಮಾತಾಡ್ಲಿ ಅಂದ್ರೆ ಸ್ತ್ರೀ ವಿರೋಧಿ ಧೋರಣೆ, ಅವರ ಮಹಿಳೆಯರನ್ನ ಸಹಿಸ್ಕೊಳ್ಳಕ್ಕೆ ತಯಾರಿಲ್ಲ. ತಾಳ್ಮೆ ಸಹನೆ ನನ್ನ ಕೆಲಸ ಇಲ್ಲ. ಇತಿಮಿತಿ ಅಂದ್ರೆ ಒಂದ್ ನಿಮಿಷ ಏನು ಇತಿಮಿತಿ ಅಂದ್ರೆ ಏನು? ಅವ್ರು ಯಾರು ನಮಗೆ ಹೇಳಲಿಕ್ಕೆ ಇತಿಮಿತಿ ಅಂತ? ಅವ್ರಿಗೆ ತಿಳಿದವ್ರು ಭಾಷಣ ಮಾಡ್ತಾರೆ, ಆಮೇಲೆ ನಿಮ್ಮಲ್ಲಿ ಡಿಫ್ರೆನ್ಸ್ ಶರತ್ ಅವ್ರು ಮಾತಾಡ್ಲಿ, ಆಯ್ತು ಮಾತಾಡ್ಲಿ. ಇಕ್ಬಾಲ್ ಆಯ್ತು, ಅವ್ರು ಮಾತಾಡ್ತಾ ಇದ್ರು, ಅವ್ರು ಉತ್ತರ ಕೊಡ್ತಾರೆ. ನೀವು ಕೂತ್ಕೊಳ್ಳಿ, ತಮ್ಮ ಕೂತ್ಕೊಳ್ಳಿ. ಇಕ್ಬಾಲ್ ಅವರು ನಾಯನರು ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ನಿಮ್ಗೆ ಹೇಳ್ದು ಇಷ್ಟೇ ನೋಡಿ, ನೀವು ಮಾತಾಡುವಾಗ ನಿಮ್ಗೆ ಅಲ್ಲಿಂದ ಯಾರು ಅಡ್ಡಪಡಿಸಬಾರ್ದು ನಿಮಗೆ ಭಾವನೆ ಇದೆ, ಹೌದಾ? ಆವಾಗ ನೀವೇನು ಹೇಳ್ತೀರಿ? ನಮಗೆ ಮಾತಾಡ್ಲಿಕ್ಕಿಲ್ವಾ ಅವಕಾಶ, ನೀವೇ ಅಡ್ಡಿಪಡಿಸಿ ಅಂತೇಳಿ. ಈಗ ಅವರು ರಾಜ್ಯಪಾಲರಿಗೆ ಬಂದು ಅನುಮೋದಿಸಿ ಅವ್ರು ಮಾತಾಡುವಾಗ ಏನು ಬೇಕಾದ್ರೂ ಮಾತಾಡಲಿ, ತಾವು ಏನು ಅಲ್ಲ. ಒಂದು ನಿಮಿಷ ಆಯ್ತು, ನೀವು ಅದಕ್ಕೆ ಮತ್ತೆ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಆ ಪಾಯಿಂಟ್ ಅನ್ನೆಲ್ಲ ನೋಟ್ ಮಾಡಿ, ಆವಾಗ ನಿಮ್ಗೆ ಅದಕ್ಕೆ ಇವರು ಹೀಗೆ ಹೇಳಿದ್ರು ಹೀಗೆ ಅಂತ ಕ್ಲಾರಿಟಿ ಕೊಡಿ. ಅವ್ರು ಮಾತಾಡಬಾರ್ದು ಅಂತ ಹೇಳಿದೆ. ಅದು ಆಯ್ತು, ಇಲ್ಲಿ ಇದರ ಒಳಗಡೆ ಸುಳ್ಳಲ್ಲಿ ಕೂಡ ಅವಕಾಶ ಇದೆ. ನೀವು ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ. ಸತ್ಯಲ್ಲಿ ಕೋರ್ಟ್ ಅಲ್ಲಿ ಸತ್ಯ ಮಾತಾಡಿ, ಕೋರ್ಟ್ ಅಲ್ಲ, ನಾನು ಜಡ್ಜು ಅಲ್ಲ, ಇಲ್ಲ ಅವ್ರು ಮಾತಾಡ್ಲಿ. ಅಲ್ಲ ಬೇಡ, ಅವ್ರು ಮಾತಾಡ್ಲಿಕ್ಕೆ ಬೇಡ. ಯಾಕೆ ನೀವು ಮಾತಾಡಿ ಅಕೌಂಟ್ಗೆ ನೀವ್ಯಾಕೆ? ಆಯ್ತು, ನೀವ್ಯಾಕೆ ಕೂತ್ಕೊಳ್ಳಿ. ಅಲ್ಲ, ನೀವು ಕೂತ್ಕೊಳ್ಳಿ, ಅವ್ರು ಮಾತಾಡ್ಲಿ, ಅವ್ರು ಮುಗಿಸ್ಲಿ ಅಲ್ಲಿ.
ಪರಸ್ಪರ ಮಾತಾಡಿಕೊಂಡ ಟೈಮ್ ಎಷ್ಟಾಯ್ತಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಾನು ಒಂದು ಚಿಕ್ಕ ವಿಚಾರನ ಪ್ರಸ್ತಾಪ ಮಾಡಿದ್ದು ಸ್ವಲ್ಪ ಜೋರಾಗಿ ಮಾತಾಡಿ. ಜೋರಾಗಿ ಮಾತಾಡ್ಬೇಕಾ?